ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮಾಳ್ವಿಕಾ ಗೋವಿಂದ್ ಮುಖವಾಡ ಹಾಕೊಂಡಿರೋ ವ್ಯಾಘ್ರ ಅನ್ನೋದನ್ನ ನಾನು ದುರ್ಗಂಗೆ ಹೇಳಲೇಬೇಕು. ಬಾ ಅಂಬಿಕಾ, ಬಾ. ನಿನ್ನ ಹತ್ರ ಮಾತಾಡೋದು ನನಗೂ ತುಂಬಾ ಇದೆ. ನಿನಗಾಗೆ ಕಾಯ್ತಾ ಇದ್ದೀನಿ. ಬಾ. ಬರಬೇಕು. ನನ್ನ ಮುದ್ದಿನ ಸೊಸೆ ಅಂಬಿಕಾಗೆ ವೆಲ್ಕಮ್. ನೀವು ನನ್ನ ಹತ್ರ ಮಾತಾಡ್ತಿದ್ದೀರಾ? ನಾನು ನಿಮಗೆ ಕಾಣಿಸ್ತಿದ್ದೀನಾ? ಕಾಣಿಸ್ತಿದ್ಯಾ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಯಾಕೊತ್ತಾ, ಇವತ್ತು ರಕ್ತಚಂದ್ರ ರಾತ್ರಿ. ಇವತ್ತಿನ ವಿಶೇಷತೆ ಏನ್ ಗೊತ್ತಾ? ದೇವರಿಗೆ ಅಂದ್ರೆ ಶಿಷ್ಟ ಶಕ್ತಿಗಳಿಗೆ ಶಕ್ತಿ ಕಡಿಮೆ, ದುಷ್ಟ ಶಕ್ತಿಗಳಿಗೆ ಅಂದ್ರೆ ರಾಕ್ಷಸರಿಗೆ ಶಕ್ತಿ ಜಾಸ್ತಿ. ಅರ್ಥ ಆಯ್ತಲ್ವಾ? ನಾನು ಯಾಕೆ ನಿನ್ನ ಇಲ್ಲಿ ಕರೆದೆ ಗೊತ್ತಾ ಅಂಬಿಕಾ? ಈಗಾಗಲೇ ನಿನಗೆ ನನ್ನ ವಿಷಯ ಎಲ್ಲ ಗೊತ್ತಾಗಿದೆ ಅಂದಮೇಲೆ ನಿನ್ ಜೊತೆ ನಾನು ನೇರವಾಗಿ ಮಾತಾಡ್ಬಹುದಲ್ವಾ? ಇಷ್ಟು ದಿವಸ ನನ್ನ ಮುದ್ದಿನ ಸೊಸೆನ ನೋಡದೆ ನನಗೆಷ್ಟು ಬೇಜಾರಾಗಿತ್ತು ಗೊತ್ತಾ? ನಾನು ಅಂಬಿಕನ ಎಷ್ಟೆಲ್ಲ ಮಿಸ್ ಮಾಡ್ಕೊಂಡೆ ಅಂತ ನಿನಗೆ ಹೇಳ್ಬೇಕಲ್ವಾ? ಅದಕ್ಕೆ ಕರೆದೆ. ಸುಮ್ಮನೆ ಬಿಡಲ್ಲ ನಿನ್ನ, ನಾನು ಸುಮ್ಮನೆ ಬಿಡಲ್ಲ. ಹಾ ಅಂಬಿಕಾ, ಯಾಕೆ ಸುಮ್ಮನಾಗ್ಬಿಟ್ಟೆ? ಕಮಾನ್, ಏನ್ ಮಾಡ್ತೀಯ ನೀನ್ ನನಗೆ? ಹಾ, ಏನ್ ಮಾಡಕ್ಕಾಗತ್ತೆ ನಿನ್ನಿಂದ? ಅಸಹಾಯಕಳಾಗಿ ಈ ತರ ಅಳೋದನ್ನ ಬಿಟ್ರೆ ನಿನ್ನಿಂದ ಏನ್ ಮಾಡಕ್ಕಾಗತ್ತೆ ಅಂಬಿಕಾ? ಆಗತ್ತೆ, ಒಂದು ವಿಷಯ ಆಗತ್ತೆ. ಇದನ್ನ ಬಿಟ್ರೆ ನಿನಗ್ ಗೊತ್ತಿರೋ ಎಲ್ಲ ವಿಷಯನೂ ನಿನ್ನ ತಂಗಿ ದುರ್ಗನ್ ಹತ್ರ ಹೇಳ್ತೀಯ ಅಲ್ವಾ? ಅಂದ್ರೆ ದುರ್ಗಾ ನನ್ನ ತಂಗಿ ಅಂತ ನಿಮಗ್ ಗೊತ್ತಾ? ಗೊತ್ತಿಲ್ದೆ ನಂಬಿಕಾ, ದುರ್ಗಾ ನಿನ್ ತಂಗಿ ಅನ್ನೋ ವಿಷಯ ಒಂದೇ ಅಲ್ಲ, ಇನ್ನು ತುಂಬಾ ವಿಷಯಗಳು ನನಗೆ ಗೊತ್ತಿದೆ. ನಿನಗ್ ಗೊತ್ತಿಲ್ದೇ ಇರೋ ಎಷ್ಟೋ ವಿಷಯಗಳು ನನಗೆ ಗೊತ್ತಿದೆ. ಅಕಸ್ಮಾತ್ ನೀನೇನಾದ್ರೂ ನಿನಗೆ ಗೊತ್ತಿರೋ ವಿಷಯನೆಲ್ಲ ಹೋಗಿ ನಿನ್ ತಂಗಿ ದುರ್ಗನ್ಗೆ ಹೇಳಿದ್ರೆ ಮುಂದೇನಾಗ್ಬೋದು ಅನ್ನೋದು ನನಗೆ ಗೊತ್ತಿದೆ. ಏನ್ ಹೇಳ್ತಿದ್ದೀರಾ? ಎಸ್, ಒಂದ್ ವೇಳೆ ನೀನೇನಾದ್ರೂ ಈ ವಿಷಯನೆಲ್ಲ ದುರ್ಗನ್ಗೆ ಹೇಳಿದ್ರೆ ಪಾಪ ದುರ್ಗಾ ಏನ್ ಮಾಡ್ತಾಳೆ? ನಿಜ ಅಂತ ನಂಬ್ತಾಳೆ. ಆಮೇಲೆ ಈ ವಿಷಯನೆಲ್ಲ ಹೋಗಿ ಶರತ್ಗೆ ಹೇಳ್ತಾಳೆ. ಶರತ್ಗೆ ಈ ವಿಷಯ ಎಲ್ಲ ಗೊತ್ತಾದ್ಮೇಲೆ ಏನ್ ಮಾಡ್ತಾನೆ? ಏನ್ ಮಾಡಬಹುದು, ಏನಾಗಬಹುದು ಅನ್ನೋ ತಿಳ್ಕೊಳ್ಳೋ ಕುತೂಹಲ ನಿನಗೂ ಇದೆ ಅಲ್ವಾ? ನೋಡಲ್ಲ ಬಾಸು, ನಾನು ಹೇಳ್ತಿರೋದು ನಿಜ. ಅಂಬಿಕಾ ಅವ್ರನ್ನ ಸಾಯಿಸಿದ್ದು ಮಾಯ ಅಲ್ಲ, ಮಾಳ್ವಿಕಾ ಮೇಡಮ್. ನಾನು ನಿಜಾನೇ ಹೇಳ್ತಿರೋದು. ನಿನಗೆ ತಲೆ ಕೆಡಿದ್ಯಾ? ಯಾರ ಬಗ್ಗೆ ಏನ್ ಮಾತಾಡ್ತಾ ಇದೀಯ ಅಂತ ಗೊತ್ತಾ ನಿನಗೆ?